ಬ್ರೋ ಬ್ರೋ ಇಲ್ಲಿ ತನಕ ಹೋಗ್ತೀರಾ? ಆಕ್ಚುಲಿ ನೀವು ತುಂಬಾನೇ ನಾನು ಸ್ಟ್ರೀಟ್ ಫೋಟೋಗ್ರಾಫರ್. ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಅಕೌಂಟ್ ಇದೆ. ನಾವು ಹುಡುಗರ್ನ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ವಿತ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಹಾಗೇನೆ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ, ಇಲ್ಲಿಂದ ನಾನು ಇವಾಗ ನರಸೀಪುರದಲ್ಲಿದ್ದೀನಿ. ನರಸೀಪುರದಿಂದ ಇವಾಗ ಮೈಸೂರಿಗೆ ಡ್ರಾಪ್ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಡ್ರಾಪ್ ಕೇಳ್ಕೊಂಡು ಮೈಸೂರು ತನಕ ಹೋಗೋಣ. ಇವಾಗ ನಾನು ನರಸೀಪುರದಲ್ಲಿದ್ದೀನಿ. ಗೈಸ್, ನಾನಿವಾಗ ಇಲ್ಲಿ ಹೊಳೆ ಹತ್ರ ಇದ್ದೀನಿ. ಗೈಸ್, ಇದೇ ಫಸ್ಟ್ ಟೈಮ್ ನಾನು ಈ ತರ ಡ್ರಾಪ್ ಕೇಳ್ಕೊಂಡು ಹೋಗ್ತಾ ಇರೋದು. ಎಲ್ಲಿಗೂ ಕೂಡ ನಾನು ಈ ತರ ಡ್ರಾಪ್ ಕೇಳ್ಕೊಂಡು ಹೋಗಿರ್ಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನರಸೀಪುರದಿಂದ ಮೈಸೂರಿಗೆ ಡ್ರಾಪ್ ಕೇಳ್ಕೊಂಡು ಹೋಗೋಣ ಅಂತ ಇದೊಂದು ಏನು ಟಾಸ್ಕ್ ನ ಮಾಡ್ತಾ ಇದ್ದೀನಿ. ಇದೆಲ್ಲ ಮಾಡ್ತಾ ಇರೋದು ನಿಮ್ಗೋಸ್ಕರ ಗೈಸ್. ದಯವಿಟ್ಟು ಇದೇ ತರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಇನ್ಯಾವ ತರ ಕಂಟೆಂಟ್ಗಳು ಬೇಕು ನಿಮ್ಗೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಆ ಥರ ಕಂಟೆಂಟ್ನ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ನೋಡೋಣ, ಇನ್ನು ಮುಂದೆ ಹೋಗೋಣ. ಮುಂದೆ ಹೋಗಿ ಡ್ರಾಪ್ ಕೇಳ್ಕೊಂಡು ಆಮೇಲೆ ಮೈಸೂರು ರೀಚ್ ಆಗೋಣ. ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಅವರು ಲೈಟಿಂಗ್ಸ್ನ ನೋಡೋದಕ್ಕೆ ಅಂತ ಬರ್ತಾರೆ ಮೈಸೂರಿಗೆ. ಸೊ ನಾನು ಡ್ರಾಪ್ ಕೇಳ್ಕೊಂಡು ಹೋಗೋದ್ರಿಂದ ನಾನು ಬೇಗ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್, ಅಲ್ಲಿ ಮುಂದೆ ಹೋಗಿ ಅಲ್ಲಿ ನಿಂತ್ಕೊಂಡು ಡ್ರಾಪ್ ಕೇಳೋಣ. ಗೈಸ್, ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ಯಾರು ಸಿಗ್ತಾ ಇಲ್ಲ. ಬರ್ತಾ ಇದಾರೆ ಕೆಲವೊಬ್ರು, ಬಟ್ ಅವ್ರನ್ನ ಕೇಳೋದಕ್ಕೆ ಒಂಥರ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ನಮ್ಮ ಪುಣ್ಯಕ್ಕೆ ಯಾರು ಸಿಗ್ತಾರೆ ಏನು ಅಂತ. ಎಲ್ಲಿ ಗಂಟ ಹೋಗ್ತೀರಾ? ಇಲ್ಲೇನಾ? ಸರಿ ಆಯ್ತು. ಗೈಸ್, ಯಾರೋ ಒಬ್ರು ಸಿಕ್ಕಿದ್ರು, ಬಟ್ ಅವರು ಇಲ್ಲೇನೆ ಕೆಳಗಡೆ ಟೌನ್ಗೆ ಹೋಗ್ತಾ ಇದೀನಿ ಅಂತಂದ್ರು. ಅಯ್ಯೋ ಪಾಪ ಅಲ್ಲ. ಏನು ಮಾಡೋಕ್ಕಾಗಲ್ಲ. ಸೊ ನೋಡೋಣ, ಇನ್ನು ಯಾರು ಬರ್ತಾರೆ, ವೆಯ್ಟ್ ಮಾಡೋಣ. ಯಾರು ಸಿಂಗಲ್ ಆಗಿ ಹೋಗ್ತಾ ಇಲ್ಲ ಗೈಸ್. ಈಸಿಯಾಗಿ ಹೋಗ್ಬೋದು ಅಂತ ಬಂದೆ, ಬಟ್ ಯಾರು ಸಿಂಗಲ್ ಆಗಿ ಹೋಗ್ತಾನೆ ಇಲ್ಲ. ಏನ್ ಮಾಡೋದು? ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇರ್ತೀನಿ. ದಾರಿಲಿ ಸಿಕ್ಕಿದ್ರೆ ಹತ್ಕೋತೀನಿ ಗೈಸ್. ಸುಮ್ನೆ ಒಂದೇ ಕಡೆ ನಿಂತಿರೋದಕ್ಕಿಂತ ಮುಂದೆ ಮುಂದೆ ಹೋಗ್ತಾ ಇದ್ರೆ ಅಲ್ಲಿ ಯಾರಾದ್ರೂ ಸಿಗ್ಬೋದು ಅನ್ಕೋತೀನಿ. ಸೊ ಅವಾಗ ಅಲ್ಲಿ ಹತ್ಕೊಂಡು ಹೋಗ್ತೀನಿ. ಬ್ರೋ ಬ್ರೋ ಇಲ್ಲಿ ತನಕ ಹೋಗ್ತೀರಾ? ಬ್ರೋ, ನಿಮ್ಮ ಹೆಸರು? ಇವಾಗ ಇಲ್ಲಿಂದ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಇಲ್ಲ ಡ್ರಾಪ್ ಬೈಕ್ ಇದೆ ಅಂದ್ರೆ ಅದೊಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. ಗುಡ್ಡುವನವರು ಇಲ್ಲಿ ಗರ್ಗೇಶ್ರೀ ತನಕ ಡ್ರಾಪ್ ಕೊಡ್ತಾ ಇದ್ದಾರೆ. ಸೊ ಅಲ್ಲಿಂದ ಇನ್ನೊಂದು ಬೈಕ್ ಅಥವಾ ಏನಾದ್ರು ಥ್ಯಾಂಕ್ ಯು ಸೊ ಮಚ್ ಬ್ರೋ. ಟ್ರಾವೆಲ್ ಇಲ್ಲ 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 ಲೇಟ್ ಆಗುತ್ತೆ. ಮೈಸೂರು ಹೋಗ್ಬೇಕು ಇಲ್ಲ ಅಂದ್ರೆ ಒಂದೇ ಸಾರಿ ಹೋದ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಓಕೆ ಸರ್. ಇಲ್ಲ ಇಲ್ಲ ಗೈಸ್, ಗುಡ್ಡು ಅವರು ಡ್ರಾಪ್ ಕೊಟ್ರು ಈ ಗರ್ಗೇಶಿ ತನಕ. ಅವರು ಮೈಸೂರಿಗೆ ಹೋಗ್ತಾರಂತೆ.
ಬಟ್ ಅಲ್ಲಿ ಟೀ ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ರು. ಬಟ್ ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಮುಂದೆ. ಯಾರಾದ್ರೂ ಡ್ರಾಪ್ ಸಿಕ್ತು ಅಂತಂದ್ರೆ ಹತ್ಕೋತೀನಿ, ಇಲ್ಲ ಅಂತಂದ್ರೆ ಅವರೇ ಬರ್ತಾರಂತೆ. ಬ್ರೋ ಗೈಸ್, ಕೆಲವೊಬ್ರು ಕೈ ಕೊಟ್ರು ನಿಲ್ಸಲ್ಲ. ಸೊ ಅವಾಗ ಒಂಥರ ಏನೋ ಒಂಥರ ಇರಿಟೇಷನ್ ಆಗ್ಬಿಡುತ್ತೆ, ಫುಲ್ ಬೇಜಾರಾಗ್ಬಿಡುತ್ತೆ ಗೈಸ್ ಅವಾಗ. ಬಟ್ ಫಸ್ಟ್ ಕೇಳಿದ ತಕ್ಷಣ ಕೊಟ್ರು ಗುಡ್ಡವರು. ಸೊ ಅದಾದ್ಮೇಲೆ ಇದು ಯಾರು ಒಯ್ಯ ಕೊಡ್ಲೇ ಇಲ್ಲ. ಪರವಾಗಿಲ್ಲ, ಸ್ವಲ್ಪ ಜನ ಅಕ್ಸೆಪ್ಟ್ ಮಾಡ್ತಾರೆ, ಸ್ವಲ್ಪ ಜನ ಕ್ಯಾಮ್ರಾದಲ್ಲಿ ಬರೋದಕ್ಕೆ ಅಕ್ಸೆಪ್ಟ್ ಮಾಡಲ್ಲ. ಸೊ ನೋ ಪ್ರಾಬ್ಲಮ್, ನಾವು ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ಇದೆಲ್ಲ ಮಾಡಬೇಕು. ಸೊ ಬನ್ನಿ, ಇನ್ಯಾರಾದರೂ ಸಿಗ್ತಾರಾ ಅವ್ರ ಹತ್ರ ಡ್ರಾಪ್ ಕೇಳೋಣ. ಗೈಸ್ ನಾನು ಇವಾಗ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್, ಗರ್ಗೇಶ್ವರಿಯಿಂದ ಮುಂದೆ. ಇಲ್ಲಿ ಮುಂದೆ ಹೋಯ್ತು ಅಂತಂದರೆ ಟೋಲ್ ಸಿಗುತ್ತೆ. ಸೊ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಗೈಸ್ ಮತ್ತೆ ಗುಡ್ಡವರೇ ಸಿಕ್ಕಿದ್ರು. ಸೊ ಅವ್ರ ಜೊತೆ ಇಲ್ಲಿ ತನಕ ಡ್ರಾಪ್ ತಗೊಂಡೆ. ಸ್ವಲ್ಪ ಹಳ್ಳಿ ಕಡೆ ಅಲ್ವಾ, ಸೊ ನಾವು ಕ್ಯಾಮ್ರಾ ಇತ್ತು ಅಂತಂದ್ರೆ ಯಾರು ಕೂಡ ನಿಲ್ಸಲ್ಲ. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಬಂದಿದ್ದೀನಿ, ಯಾವುದು ಊರ ಹೆಸರು ಗೊತ್ತಿಲ್ಲ ಗೈಸ್. ಸೊ ಇಲ್ಲಿಂದ ಬೇರೆ ಬೈಕಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಸಿದ್ದೀನಿ ಗೈಸ್. ಬನ್ನಿ ಹೋಗೋಣ ಇಲ್ಲಿಂದ. ಗೈಸ್ ಇದು ಯಾವ ಊರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲಿ ಬರ್ದಿರ್ಲಿಲ್ಲ, ಬರ್ದಿದೆ ಇಲ್ಲಿ. ಸೊ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಬ್ರೋ ಎಲ್ಲಿ ತನಕ ಹೋಗ್ತೀರಾ? ಮುಂದೆ ಹೋಗ್ತೀರಾ? ಮುಂದೆ ಡ್ರಾಪ್ ಮಾಡಿ. ಎಲ್ಲಿ ತನಕ? ಮೈಸೂರಿಗೆ ಹೋಗ್ಬೇಕು. ಇಲ್ಲೊಬ್ರು ಡ್ರಾಪ್ ಕೊಟ್ರು, ನಿಲ್ಸಿದ್ರು, ಬಟ್ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಸಾರಿ. ಇವಾಗ ದುಡ್ಗೆರೆ ಹತ್ರ ಇದೀನಿ ಗಾಯ್ಸ್. ದುಡ್ಗೆರೆಯಿಂದ ಇಲ್ಲಿಂದ ಡ್ರಾಪ್ ತಗೋಬೇಕು ಮೈಸೂರಿಗೆ. ಬನ್ನಿ. ಕ್ಯಾಮ್ರಾ ನೋಡ್ತಿದ್ರೆ ಯಾರು ಕೂಡ ಡ್ರಾಪ್ ಕೊಡಲ್ಲ ಆಲ್ಮೋಸ್ಟ್. ಸೊ ಅದಕ್ಕೆ ಕ್ಯಾಮ್ರಾ ಆಫ್ ಮಾಡಿರ್ತೀನಿ. ಸೊ ಹತ್ಕೊಂಡು ಹೋಗ್ಬೇಕಾದ್ರೆ ವಿಡಿಯೋ ಮಾಡಿ ತೋರಿಸ್ತೀನಿ ಗಾಯ್ಸ್. ಕ್ಯಾಮ್ರಾ ನೋಡಿದ್ರೆ ಆಲ್ಮೋಸ್ಟ್ ಯಾರು ಕೂಡ ಡ್ರಾಪ್ ಕೊಡಲ್ಲ, ತುಂಬಾನೇ ಶೈ ಆಗ್ತಾರೆ. ಓಕೆ ಪರವಾಗಿಲ್ಲ, ಕ್ಯಾಮ್ರಾ ಆಫ್ ಮಾಡ್ತೀನಿ. ಸೊ ಬೈಕ್ ಹತ್ಕೊಂಡ್ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಪ್ರಜ್ವಲ್ ಅಂತ ಹೇಳ್ಬಿಟ್ಟು ಇವರು ಡ್ರಾಪ್ ಕೊಟ್ಟಿದ್ದಾರೆ. ಅಲ್ಲಿಂದ ಮೈಸೂರು ತನಕ ಹೋಗ್ತಾರಂತೆ. ಮೈಸೂರು ತನಕ ಹೊಂಟೋಗ್ಬಿಡ್ತೀನಿ, ಯಾಕಂದರೆ ಸುಮ್ಮನೆ ವೆಯ್ಟ್ ಮಾಡೋಕ್ಕಾಗಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ, ಮತ್ತೆ ವಾಪಸ್ ಬರಬೇಕು. ಸೊ ಗೈಸ್ ಮೈಸೂರಿಗೆ ಬಂದಿದ್ದೀನಿ ಆಲ್ಮೋಸ್ಟ್. ಇಲ್ಲಿ ಸಿಗ್ನಲ್ ಹತ್ರ ಇದ್ದೀನಿ ಗೈಸ್. ಇಲ್ಲಿಂದ ನನ್ನ ಹತ್ರ ಹೆಲ್ಮೆಟ್ ಇಲ್ಲ, ಸೊ ಅದಕ್ಕೆ ಫೈನ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಹೇಳ್ಕೊಂಡೆ ಸಿಗ್ನಲ್ ಹತ್ರ.
ಸೊ ಇವಾಗ ಇಲ್ಲಿಂದ ನೋಡೋಣ ಹೇಗೆ ಹೋಗ್ತೀನಿ ಅಂತ. ಬಸ್ಸಲ್ಲೇ ಹೊರ್ಟೋಗ್ಬಿಡ್ತೀನಿ, ಯಾಕಂತಂದರೆ ಬೈಕ್ ಕೆಳಗೆ ಆದರೆ ಕ್ಯಾಮ್ರಾ ಏನಾದರೂ ಇತ್ತು ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಬಸ್ಸಲ್ಲೇ ಹೋಗ್ತೀನಿ ಗೈಸ್. ನೋಡೋಣ ಬನ್ನಿ. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾರೆ ಗೈಸ್. ಇಲ್ಲಿ ತನಕ ನಡ್ಕೊಬಂದೆ, ಈ ಸರ್ಕಲ್ ತನಕ ನಡ್ಕೊಬಂದಿದ್ದೀನಿ ಗೈಸ್. ಆಲ್ಮೋಸ್ಟ್ ನಾನು ಅಂದ್ಕೊಂಡಿದ್ದನ್ನ ರೀಚ್ ಆದೆ ಅಂತ ಅನ್ಕೋತೀನಿ. ಸೊ ಫೈನಲಿ ಇಲ್ಲಿಂದ ಬಸ್ಸಲ್ಲಿ ಹೊರಟೋಗ್ಬಿಡ್ತೀನಿ ಗೈಸ್, ಯಾಕಂತಂದರೆ ತುಂಬ ದೂರ ಇದೆ. ಆಮೇಲೆ ಇಲ್ಲಿ ಡ್ರಾಪ್ ಕೊಡೋಲ್ಲ, ಯಾಕಂದರೆ ಹೆಲ್ಮೆಟ್ ಬೇಕಾಗುತ್ತೆ. ನಾನು ಹೆಲ್ಮೆಟ್ ತಂದಿಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿಂದ ಬಸ್ಸಲ್ಲಿ ಹೊರಟೋಗ್ಬಿಡ್ತೀನಿ. A few moments later. ಒಂದು ಗೂಡಿ ಕಳೆಯುವ ಕ್ಷಣದಲ್ಲಿ ಎಕ್ಸ್ಕ್ಯೂಸ್ ಮೀ, ಆಕ್ಚುಲಿ ನೀವು ತುಂಬಾನೇ, ನಾನು ಸ್ಟ್ರೀಟ್ ಫೋಟೋಗ್ರಾಫರ್. ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಅಕೌಂಟ್ ಇದೆ. ನಾವು ಹುಡುಗರನ್ನ ಏನೋ ಫೋಟೋಗಳು ತೆಗೆದು ಅದನ್ನ ಇನ್ಸ್ಟಾಗೆ ಹಾಕ್ತಾ ಇರ್ತೀನಿ. ನೀವು ಇಲ್ಲಿ ನೋಡೋದಕ್ಕಿಂತ ಅರಮನೆಯಲ್ಲಿರೋರ್ಗಿಂತ ನೀವು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಕಾಮಿಡಿ ಚೆನ್ನಾಗಿದೆ. ಪರವಾಗಿಲ್ಲ, ಏನಿಲ್ಲ. ನಿಮ್ದು ಒಂದು 4-5 ಫೋಟೋ ತೆಗೆದು ನಾನು ಇನ್ಸ್ಟಾಗೆ ಹಾಕ್ಬೋದಾ? ನೀವು ಚೆಕ್ ಮಾಡಿ ಬೇಕಾದ್ರೆ ವಿಕ್ಟ್ರಿ ಬಾಯ್ ಅಂತ ಇದೆ ನಂದು ಇನ್ಸ್ಟಾಗ್ರಾಮ್ ಐಡಿ. ವಿಕ್ಟ್ರಿ ಬಾಯ್ನ? ಹೌದು. ಆಮೇಲೆ ನೋಡೋರಂತೆ. ಥ್ಯಾಂಕ್ ಯು. ನಿಂತ್ಕೊಳ್ಳಿ. ಎಲ್ಲಿ ನಿಂತ್ಕೋತೀರಾ? ನಿಮ್ಮ ಹೆಸರು, ನೀವೇನ್ ಮಾಡ್ತಾ ಇರೋದು? ನನ್ನ ಹೆಸರು ಮಲ್ಲಿಕ್ ಅಂತ. ಏನ್ ಮಾಡ್ತೀರಾ? ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಹೌದಾ? A few moments later. ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತಾನು ಹೇಳಕ್ಕಾಗಲ್ಲ. ಮೂವಿ ಸೂಪರ್ ಆಗಿ ಮೂವಿ ತೆಗ್ದಿದ್ದಾರೆ ಮಾತ್ರ. ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ನಾವೆಲ್ಲರೂ ಇದೇ ಥರ ಆಟೆ ಹೊಡ್ಕೊಂಡು ಖುಷಿಯಾಗಿ ನಾವು ಆಡ್ಕೊಂಡಿದ್ವಿ ಟೈಮ್ ಪಾಸ್ ಮಾಡ್ತಾ. ಅಷ್ಟರಲ್ಲಿ ನಮ್ಮ ಅರಮನೆ ಲೈಟ್ನ ಹಾಕೇ ಬಿಟ್ಟೋಗ್ರು. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತಂದರೆ ನೋಡೋದಕ್ಕೆ 2 ಕಣ್ಣೇ ಸಾಲದು, ಅಷ್ಟೊಂದು ಸುಂದರವಾಗಿದೆ. ಮದುವೆಗೆ ರೆಡಿಯಾಗಿರುವಂತಹ ಮದುವಣಗಿತ್ತಿ ಥರ ಮಿರ ಅಂತ ಹೊಳಿತಾ ಇದೆ ನೋಡಿ ಗಾಯ್ ನಮ್ಮ ಮೈಸೂರು ಅರಮನೆ. ಸುತ್ತಾಡಿಸ್ಬಿಟ್ರು ಗೈಸ್, ಆಯ್ತಾ ಇಲ್ಲ, ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಮ್ಮ ಫ್ರೆಂಡ್ಸ್ ಹೆಂಗಪ್ಪ ಅಂತಂದರೆ ಯಾವ ಅಂಗಡಿಯಲ್ಲಿ ಎಷ್ಟು ಕ್ವಾಂಟಿಟಿ ಕೊಡ್ತಾವ್ರೆ ಅಂತ ನೋಡ್ತಾವ್ರೆ ನೋಡಿ. ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಸಿಕ್ಕಾಬಟ್ಟೆ ಲೈಟಿಂಗ್ಸ್ ನೋಡೋದಕ್ಕೆ ತುಂಬ ಜನ ಬರ್ತಿದ್ದಾರೆ. ಸೊ ಅದರಿಂದ ತುಂಬ ಟ್ರಾಫಿಕ್ ಜಾಮ್ ಆಗಿದೆ ಗೈಸ್. ದಯವಿಟ್ಟು ಫ್ಯಾಮಿಲಿಯವ್ರ ಜೊತೆ ಬರೋರಲ್ಲಿ ಸ್ವಲ್ಪ ಹುಷಾರಾಗಿ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಗೈಸ್, ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಇನ್ನೊಂದು ವ್ಲಾಗಲ್ಲಿ ಮತ್ತೆ ಮೀಟ್ ಮಾಡೋಣ. ಹಾಗೇನೆ ತುಂಬಾನೇ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಇವತ್ತಂತೂ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲ್ಲ, ನಾಳೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೇನೆ ಇದೇ ಥರ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಇನ್ನೂ ಯಾವ ಥರ ಕಂಟೆಂಟ್ಗಳು ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಾನು ಆ ಥರ ಕಂಟೆಂಟ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಮಾಡೋಣ. ಎಲ್ಲರಿಗೂ ಟಾಟಾ ಬಾಯ್, ಟೇಕ್ ಕೇರ್ ಗೈಸ್, ಲವ್ ಯು ಲಾಟ್ಸ್, ಬಾಯ್.